8 o'clock ಕಾಯಿ ಕೊಡೋದನ್ನ ಕ್ಲೋಸ್ ಮಾಡ್ತಾರಂತೆ. ಸೊ ನೀವು ಯಾರನ್ನ ಬರೋದಾದರೆ 8 o'clock ಮುಂಚೆ ಬನ್ನಿ. ಇವಾಗ ರೀಚ್ ಆದೆ, ಕಾಯಿ ಕೂಡ ಸಿಕ್ತು. ಸೊ 150 rupees ಪೇ ಮಾಡಿದ್ರೆ ನಿಮಗೆ ಕಾಯಿ ಮತ್ತು ಈ ಥರ ಒಂದು ದೇವ್ರ ಫೋಟೋ ಮತ್ತು ಕಟ್ಕೊಳ್ಳೋಕೆ ದಾರ ರಿಸಿಪ್ಟ್ ಕೊಡ್ತಾರೆ. ಕಾಯಿ ತೊಗೊಂಡು ಹೋಗಿದ ತಕ್ಷಣ ದೇವ್ರ ಮುಂದೆ ಕೂರಿಸ್ತಾರೆ. ಮುಂದೆ ಕೂರಿಸಿ ಮಂತ್ರ ಮತ್ತು ಪ್ರೊಸೀಜರ್ ಹೇಳ್ತಾರೆ. ಈ ಕಾಯಿನ ಕಟ್ಟಿದ ದಿನದಿಂದ 16ನೇ ದಿನ ನಿಮಗೆ ಪೂರ್ಣ ಫಲ ಸಿಗೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗ್ ಅಂದರೆ ಇವತ್ತು ನಾನು ಕಾರ್ಯಸಿದ್ಧಿ ಆಂಜನೇಯಗೆ ಹೋಗಿ ಕಾಯಿ ಕಟ್ತೀನಿ ಆ್ಯಂಡ್ ಅಲ್ಲಿ ಇದು ಏನೇನು ಪ್ರೊಸೀಜರ್ ಇದೆ ಎಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಅಷ್ಟೇ, ಇನ್ನೇನು ಇಲ್ಲ. ನಿಮಗೆ ಯೂಸ್ಫುಲ್ ಆಗಲಿ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮೋಸ್ಟ್ ಆಫ್ ದೆಮ್ಗೆ ಇದು ಯೂಸ್ಫುಲ್ ವೀಡಿಯೋ. ತುಂಬ ನಾನಂತೂ ತುಂಬ ನಂಬ್ತೀನಿ. ನಾನು ಹೋಗಿ ಕಾಯಿ ಕಟ್ಟಿ ಏನೇನು ಕೇಳ್ಕೊಂಡಿದ್ದೀನೋ ಇದುವರೆಗೂ ಎಲ್ಲ ಆಗಿದೆ. ಅದಕ್ಕೆ ಒಂದು ಅರ್ಕೆ ಕೂಡ ಪೆಂಡಿಂಗ್ ಇತ್ತು. ಸೊ ಅದಕ್ಕೆ ಹೋಗಿ ಇವಾಗ ಕಾಯಿ ಕಟ್ತಾ ಇರೋದು. ನಾನು ಏನೇನು ಪ್ರೊಸೀಜರು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ನಿಮಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಹೋಪ್ಸು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ನಾನು ಗಾಡೀಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಕಾರಲ್ಲಿ ಹೋದರೆ ಫುಲ್ ಟ್ರಾಫಿಕ್ ಆಗುತ್ತೆ. ಆಮೇಲೆ ಅಲ್ಲಿ ರೋಡು ಸ್ವಲ್ಪ ಚಿಕ್ಕದು, ಕಾರ್ ನಿಲ್ಸೋದು ಜಾಗ ಇಲ್ಲ. ಸೊ ಬೆಟರ್ 2-wheeler ಅನಿಸ್ತು. ಸೊ 2-wheeಲರಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ದೇವಸ್ಥಾನ 9 o'clock ಕ್ಲೋಸ್ ಆಗುತ್ತೆ. ಇವಾಗ ಟೈಮ್ ಬಂದು ಎಲ್ಲಿದೆ ಟೈಮು 7:58 ಆಗಿದೆ. ಸೊ ನಾನು ಹೋಗೋಕ್ಕೆ 15 minutes ಸಾಕು. ಅಲ್ಲಿ ಹೋಗಿ ತೊಗೊಂಡು ಒಂದು ಅರ್ಧ ಗಂಟೆ ಪ್ರೊಸೀಜರ್ ಇರುತ್ತೆ ಗೈಸ್, ಅಷ್ಟೇ. ಜಸ್ಟ್ ರೀಚ್ ಆದೆ. ಇವಾಗಿಲ್ಲೇ ಕೌಂಟರ್ ಇದೆ. ಬಂದಿದ ತಕ್ಷಣ ಅಲ್ಲಿ ಹೋಗಿ ಎಷ್ಟು ಪ್ರೈಸ್ ಅಂತೆಲ್ಲ ಹೇಳ್ತೀನಿ ಗೈಸ್. ಅನ್ಫಾರ್ಚುನೇಟ್ಲಿ ಇವತ್ತು ಕಾಯಿ ಕಟ್ಟೋಕ್ಕಾಗಲಿಲ್ಲ, ಯಾಕಂದರೆ 8 o'clock ಕಾಯಿ ಕೊಡೋದನ್ನ ಕ್ಲೋಸ್ ಮಾಡ್ತಾರಂತೆ. ಸೊ ನೀವು ಯಾರನ್ನ ಬರೋದಾದರೆ 8 o'clock ಮುಂಚೆ ಬನ್ನಿ. ಸೊ 9 o'clockವರೆಗೂ ದೇವಸ್ಥಾನ ಓಪನ್ ಇರುತ್ತೆ, ಬಟ್ ಕಾಯಿ ಕಟ್ಟೋದನ್ನ 8 o'clock ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ನಾಳೆ ಬಂದು ಕಟ್ತೀನಿ ಗೈಸ್. ಕಂಟಿನ್ಯೂ ಆಗುತ್ತೆ ವ್ಲಾಗ್ನ, ಫುಲ್ ನೋಡಿ ಮಿಸ್ ಮಾಡ್ಬೋದು ಗೈಸ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋ ವ್ಲಾಗು. ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡ್ಬಂದು ಮಧ್ಯಾಹ್ನ 1 hour ಮಲ್ಕೊಂಡು ಇವಾಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಆಟೋಲ್ಲಿ ಹೋಗ್ತಾ ಇದ್ದೀನಿ. ಪ್ರೊಸೀಜರ್ನ ಹೇಳ್ತೀನಿ. ಇವತ್ತು ಟೈಮ್ ಬಂದು 7 o'clock. ಇವಾಗ ರೀಚ್ ಆದೆ, ಕಾಯಿ ಕೂಡ ಸಿಕ್ತು. ಸೊ 150 rupees ಪೇ ಮಾಡಿದ್ರೆ ನಿಮಗೆ ಕಾಯಿ ಮತ್ತು ಈ ಥರ ಒಂದು ದೇವ್ರ ಫೋಟೋ ಮತ್ತು ಕಟ್ಕೊಳ್ಳೋಕೆ ದಾರ ರಿಸಿಪ್ಟ್ ಕೊಡ್ತಾರೆ. ಇದ್ರ ಜೊತೆಗೆ 150 rupees ಆಯಿತು. ನೆನೆ ತೋರಿಸಿದ್ನಲ್ಲ ಗೈಸ್, ಅದೇ ಜಾಗದಲ್ಲಿ ಹೋಗಿ ತೊಗೋಬೇಕು. ಬಿಫೋರ್ 8 o'clock ಬನ್ನಿ ಗೈಸ್. ಇವಾಗ ಕಾಯಿ ಕಟ್ಟಾಗಿದೆ. ಅಲ್ಲಿ ಕುತ್ಕೊಂಡು ನಿಮಗೆ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಯಿ ತೊಗೊಂಡು ಹೋಗಿದ ತಕ್ಷಣ ದೇವ್ರ ಮುಂದೆ ಕೂರಿಸ್ತಾರೆ. ಮುಂದೆ ಕೂರಿಸಿ ಮಂತ್ರ ಮತ್ತು ಪ್ರೊಸೀಜರ್ ಹೇಳ್ತಾರೆ. ಈ ಕಾಯಿನ ಕಟ್ಟಿದ ದಿನದಿಂದ 16ನೇ ದಿನ ನಿಮಗೆ ಪೂರ್ಣ ಫಲ ಸಿಗೋದು. ಅಷ್ಟರಲ್ಲಿ ನೀವು 4 ಸಲ ದೇವಸ್ಥಾನಕ್ಕೆ ಹೋಗಿ 16 ಸುತ್ತು ಹೊಡಿಬೇಕು. ಅದ್ರ ಜೊತೆ ಒಂದು ಆಂಜನೇಯನ ಫೋಟೋ ಕೊಟ್ಟಿರ್ತಾರೆ, ಅದರಿಂದ ಮಂತ್ರ ಇರುತ್ತೆ. 108 ಸಲ ದಿನ ಮಂತ್ರನ ಜಪಿಸ್ಬೇಕು. ಅದನ್ನು ಮಾಡಿ 16ನೇ ದಿನ ಹೋಗಿ ನೀವು ಕಾಯಿ ಬಿಚ್ಚೋ ದಿನ ನಿಮಗೆ ಪೂರ್ಣ ಫಲ ಅಂತಾರೆ. ಅದನ್ನು ಬಿಚ್ಚಿ ದೇವಸ್ಥಾನದ ಮುಂದೆ ದೇವ್ರ ಮುಂದೆ ಮತ್ತೆ ಕೂರಿಸಿ ಮತ್ತೆ ಒಂದಷ್ಟು ಮಂತ್ರ ಹೇಳ್ಬಿಟ್ಟು ಕೊಡ್ತಾರೆ. ಅದಷ್ಟು ನೀವು ನೀಟಾಗಿ ಫಾಲೋ ಮಾಡಿದ್ರೆ ನೀವೇನು ಅನ್ಕೊತೀರೋ ಅದೆಲ್ಲ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನನ್ನ ಪೇಜ್ನ ಎಲ್ಲ ಹಾಕಿರ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ದರ್ಶನ ಎಲ್ಲ ಆಯಿತು, ಪ್ರಸಾದ ಸಿಕ್ತು. ಮನೆಗೆ ಬರೋಗ್ತಾ ಏನು ತಿಂದಿರ, ಬಿಕಾಸ್ ಮನೆಯವ್ರಿಗೂ ಎಲ್ಲ ಕೊಡೋಣ ಅಂತ. ಆ್ಯಂಡ್ ಹೋಪ್ಸೋ ನಿಮಗೆ ಈ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಸುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಕ್ಯಾಪ್ಚರ್ ಮಾಡೋಕ್ಕೆ ಅಷ್ಟು ಟ್ರೈ ಮಾಡಿದ್ದೀನಿ. ಬಿಕಾಸ್ ಟೆಂಪಲ್ ಒಳಗಡೆ ಫೋನ್ ನಾಟ್ ಅಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಯ ಆಂಜನೇಯ.